ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇದು ನಮ್ಮ ಮನೆಯಲ್ಲೇ ಬಿಟ್ಟಿರೋವಂಥ ಟೊಮೆಟೊ, ಮೆಣಸು ಮತ್ತು ಮುಳ್ಸೌತೆ. ಫ್ರೆಂಡ್ಸ್, ಇನ್ನೇನು ಮಳೆಗಾಲ ಮುಗಿತಾ ಇದೆ. ಚಳಿಗಾಲ ಪ್ರಾರಂಭ ಆಗೋಕ್ಕೂ ಮೊದಲೇ, ತುಂಬ ಚಳಿ ಬೀಳೋಕ್ಕೂ ಮೊದಲೇ ನಾವು ಕೆಲವು ತರಕಾರಿ ಬೀಜಗಳನ್ನು ಹಾಕ್ಕೊಳ್ಬೇಕು. ಹಾಗಿದ್ದರೆ ಮಾತ್ರ ತರಕಾರಿಗಳು ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಚಳಿಗಾಲ ಶುರುವಾದ ಮೇಲೆ ಅಷ್ಟೊಂದು ತರಕಾರಿಗಳು ಚೆನ್ನಾಗಿ ಬೆಳೆಯಲ್ಲ. ನಾವು ಈ ರೀತಿಯಾಗಿ ತರಕಾರಿಗಳನ್ನು ಮನೆಯಲ್ಲೇ ಈಸಿಯಾಗಿ ಬೆಳ್ಕೊಳ್ಬೋದು. ನೋಡಿ, ಹೆಲ್ದಿಯಾಗಿ ಕೂಡ ಇರುತ್ತೆ. ನಾವು ಗ್ರೋ ಬ್ಯಾಗಲ್ಲಿ, ಪಾಟ್ಗಳಲ್ಲಿ ಕೂಡ ಹೀಗೆ ತರಕಾರಿಗಳನ್ನು ಬೆಳ್ಕೋಬೋದು. ನಾವು ಪೇಟೆಯಿಂದ ತರೋ ಹಣ ಕೂಡ ಉಳಿಯುತ್ತೆ ಮತ್ತು ಹೆಲ್ದಿ ಕೂಡ ಆಗಿರುತ್ತೆ. ನಾವು ಅಡುಗೆಗೆ ಅಂತ ತಂದಿರೋ ತರಕಾರಿಗಳನ್ನೇ ನಾವು ಬೀಜವಾಗಿ ಉಪಯೋಗಿಸ್ಬೋದು. ನಾವು ಬೀಜ ಕೂಡ ಹಣ ಕೊಟ್ಟು ತರೋ ಅವಶ್ಯಕತೆ ಕೂಡ ಇರಲ್ಲ. ಅದೇ ರೀತಿಯ 2 ತರಕಾರಿಗಳನ್ನು ನಾನಿವತ್ತು ಬೀಜ ಹಾಕಿ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನು ಇದೇ ರೀತಿ ಗಾರ್ಡನ್ ವಿಡಿಯೋಸ್ ಮತ್ತು ತರಕಾರಿ ವಿಡಿಯೋಸ್ಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಟೊಮೆಟೊ ಮಳೆಗಾಲದಲ್ಲಿ ಕೂಡ ನಾವು ಎಲ್ಲದನ್ನೂ ಬೆಳ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿತ್ತು ಈ ಗಿಡದಲ್ಲಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಮೊದಲು. ಕಾಯಿ ಬಿಟ್ಟಿರುವಾಗ ತುಂಬ ಕಾಯಿಗಳನ್ನು ನಾನು ಇದರಿಂದ ಕೊಯ್ಕೊಂಡಿದ್ದೀನಿ. ನೋಡಿ, ನಾನು ಅದೇ ಟೊಮೆಟೊನ ತಗೊಂಡಿದ್ದೀನಿ. ಇಲ್ಲಿ ನಾವು ಅಡುಗೆಗೆ ಬಳಸಬೇಕಾದ್ರೆ ಈ ಬೀಜನ ತೆಗೆದು ಎಸೆದು ಬಿಡ್ತೀವಲ್ಲ, ಬೀಜ ನಮ್ಮ ಆರೋಗ್ಯಕ್ಕೆ ಹಾನಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಈ ಬೀಜನ ತೆಗೆದಿರೋದನ್ನ ಏನು ಮಾಡೋದು, ಅದೇ ಬೀಜನ ಉಪಯೋಗಿಸ್ಕೊಂಡು ನಾವು ತರಕಾರಿಗಳನ್ನು ಬೆಳ್ಕೋಬೋದು, ಗಿಡಗಳನ್ನು ಮಾಡ್ಕೊಳ್ಬೋದು. ಟೊಮೆಟೊ ಒಂದು ಈಸಿಯಾಗಿ, ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ ಅಂತ ಹೇಳ್ಬೋದು. ಇದೇ ರೀತಿ ನಾವು ಬೆಳ್ಕೊಂಡ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಬೇಕಾದಾಗ ನಮಗೆ ತರಕಾರಿ ಸಿಗುತ್ತೆ. ನೋಡಿ, ನಾನಿಲ್ಲಿ ಆಲ್ರೆಡಿ ಮಣ್ಣು ಮತ್ತು ಪಾಟಿಂಗ್ ಮಿಕ್ಸ್ನ ತಗೊಂಡು ಕವರ್ ಒಳಗೆ ಹಾಕಿಟ್ಕೊಂಡಿದ್ದೀನಿ. ಅದಕ್ಕೆ ಈ ರೀತಿ ಆ ನೀರನ್ನು ಜಸ್ಟ್ ಹಾಕಿದರೆ ಸಾಕು. ಮತ್ತು ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿ ಟ್ಯಾಪ್ ಮಾಡಿದರೆ ಆಯಿತು. ಇದು 3 ಅಥವಾ 4 ದಿವಸಕ್ಕೆ ಸಸಿ ಮೇಲೆ ಬರುತ್ತೆ. ತುಂಬ ಈಸಿಯಾಗಿ ಬೆಳೆಯುವಂಥ ತರಕಾರಿಗಳಲ್ಲಿ ಟೊಮೆಟೊ ಕೂಡ ಒಂದು. ಬನ್ನಿ, ಈಗ ನಾನಿಲ್ಲಿ ಮೆಣಸನ್ನು ತಗೊಂಡಿದ್ದೀನಿ. ಹಣ್ಣಾಗಿರೋವಂಥ ಒಂದು ಮೆಣಸನ್ನು ತಗೊಂಡು ಅದನ್ನು ನಾನು ಬೀಜ ತೆಗೆದುಕೊಳ್ತೀನಿ. ಮೆಣಸನ್ನು ಕೂಡ ನಾವು ತುಂಬ ಈಸಿಯಾಗಿ ಬೆಳ್ಕೋಬೋದು. ನಾವು ಈಗ ಒಣಗಿದ ಮೆಣಸನ್ನು ಕೂಡ ನಾವು ಇದಕ್ಕೆ ಬಳಸ್ಕೋಬೋದು. ಅದರಲ್ಲಿ ಒಳಗಡೆ ಬೀಜ ಇರುತ್ತಲ್ಲ, ಅದನ್ನು ಕೂಡ ಬಳಸ್ಕೋಬೋದು. ಆದರೆ ನಾವು ಯಾವುದೇ ಬೀಜನಾದರೂ ಹಸಿಯಾಗಿ ಹಾಕೋವಾಗ ಅದು ಜರ್ಮಿನೇಟ್ ಬೇಗ ಆಗುತ್ತೆ, ಚೆನ್ನಾಗಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ 2 ಬೀಜನೂ ಹಸಿಯಾಗೇ ತಗೊಳ್ತೀನಿ. ತುಂಬ ಹಸಿಯಾಗಿರುವಾಗ ಬೇಗ ಅದು ಮೇಲೆ ಬರುತ್ತೆ, ಸಸಿಯಾಗತ್ತೆ. ಹಾಗಾಗಿ ಆ ಬೀಜನೆಲ್ಲ ತೆಕ್ಕೊಳ್ತೀನಿ ನಾನು. ನೀವು ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಣ್ಣಾಗಿರೋದನ್ನು ತಗೋಬೋದು. ಪ್ರತಿಯೊಂದನ್ನು ಇಲ್ಲಿ ತಗೋಬೋದು. ನಾವು ಎಲ್ಲ ಮೆಣಸನ್ನು ತಗೋಬೋದು. ಇಲ್ಲ, ನಾವು ಒಣಗಿದ ಮೆಣಸು ಅಂತ ಅಡುಗೆಗೆ ತಂದಿರ್ತೀವಲ್ಲ, ಬೆಡಗಿ ಮೆಣಸು, ಅದನ್ನು ಕೂಡ ಬೀಜನ ತಗೋಬೋದು. ಇದು ಕೂಡ ತುಂಬ ಈಸಿಯಾಗಿ ಬೆಳೆಯುತ್ತೆ. ಸ್ವಲ್ಪ ಕೇರ್ ಮಾಡಿದರೆ ಸಾಕು. ಚೆನ್ನಾಗಿ ಬೆಳೆಯುವಂಥ ತರಕಾರಿಗಳಲ್ಲಿ ಇದು ಕೂಡ. ನೋಡಿ, ಈ ರೀತಿ ಮಣ್ಣನ್ನು ತಗೊಂಡು ಸ್ವಲ್ಪ ಟ್ಯಾಪ್ ಮಾಡಬೇಕು, ಗಟ್ಟಿ ಇರಬೇಕು. ಸ್ವಲ್ಪ ಮಣ್ಣನ್ನು ಲೂಸ್ ಇರಬಾರ್ದು. ಅದು ಗಿಡ ಮೇಲೆ ಬಂದ ಮೇಲೆ ಅದು ಸತ್ತೋಗ್ಬಿಡತ್ತೆ. ಹಾಗಾಗಿ ನಾವು ಸ್ವಲ್ಪ ಟೈಟಾಗೇ ಇರಬೇಕು. ನಾವು ಬೀಜ, ಯಾವುದೇ ಬೀಜನ ಹಾಕೋವಾಗ ನೋಡಿ, ನಾನು ಬೀಜನೆಲ್ಲ ಸ್ವಲ್ಪ ಉದುರು ಆಗಿ ಹಾಕ್ಕೊಳ್ಳಿ. ಒಂದಕ್ಕೊಂದು ತಾಗಬಾರ್ದು. ಆ ರೀತಿ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕ್ಕೊಂಡು ಸ್ವಲ್ಪ ಮತ್ತೆ
ಅದನ್ನು ಪ್ರೆಸ್ ಮಾಡಬೇಕು. ಇದನ್ನು ನಾವು ನೆರಳಲ್ಲೇ ಇಡಬೇಕು. ಯಾವುದೇ ಬೀಜ ಹಾಕಿದ್ದಾಗ ನೆರಳಲ್ಲಿಡಬೇಕು. ನೀವು ಬೇಕಾದರೆ ಇದಕ್ಕೆ ಗೊಬ್ಬರ ಬೇಕಾದರೂ ಮೇಲ್ಗಡೆ ಹಾಕ್ಕೋಬೋದು, ಇಲ್ಲ ಕೋಕೋಪೀಟ್ ಸಹ ಜರ್ಮಿನೇಟ್ ಆಗಲಿಕ್ಕೆ ನಾವಿಲ್ಲಿ 50% ಮಣ್ಣು 50% ಗೊಬ್ಬರ ಮತ್ತು ಕೋಕೋಪೀಟ್ನೂ ಸಹ ಯೂಸ್ ಮಾಡ್ಕೊಳ್ಬೋದು. ಬೀಜ ಹಾಕಲಿಕ್ಕೆ ಕೋಕೋಪೀಟ್ ಚೆನ್ನಾಗಿ ಕೆಲಸ ಮಾಡುತ್ತೆ, ತೇವಾಂಶ ಇರುತ್ತೆ. ನಾವು ನೀರನ್ನು ಇದಕ್ಕೆ ನಿಧಾನವಾಗಿ ಹಾಕಬೇಕು. ಸ್ಪ್ರೇ ಬೇಕಾದರೂ ಹಾಕ್ಬೋದು. ನೋಡಿ, ಈ ರೀತಿ ನಿಧಾನವಾಗಿ ಹಾಕಬೇಕು, ಬೀಜ ಮೇಲೆ ಬರಬಾರ್ದು. ಮತ್ತು ನಾವು ಇದನ್ನು ಬೆಳಕಲ್ಲಿಡಬೇಕು, ನೆರಳಲ್ಲಿಡಬೇಕು. ಬಿಸಿಲು ಯಾವುದೇ ಕಾರಣಕ್ಕೂ ಬೀಳಬಾರ್ದು. ನಾವು ಈ ಬೀಜಕ್ಕೆ ನಾವು ಡೈಲಿ ನೀರು ಹಾಕಬೇಕು. ಇದಕ್ಕೆ ಸ್ವಲ್ಪ ಮೇಲ್ಗಡೆ ನೀರು ಹಾಕಿದರೆ ಸಾಕಾಗುತ್ತೆ, ಜಾಸ್ತಿ ನೀರು ಹಾಕೋದೇನು ಬೇಡ. ಈ ರೀತಿ ಮಾಡಿ ನಾವು ನೆರಳಲ್ಲಿಡಬೇಕಾಗತ್ತೆ. ಇದು ಕೂಡ 3 ರಿಂದ 4 ದಿವಸಕ್ಕೆ ಸಸಿ ಆಗುತ್ತೆ. ನಾವು ಸ್ಪ್ರೇ ಬಾಟ್ಲಲ್ಲಿ ಬೇಕಾದರೂ ನೀರನ್ನು ಹಾಕ್ಕೊಳ್ಬೋದು ಅಂತ ತೋರಿಸಿದ್ದೀನಿ. ಇದನ್ನು ನಾವು ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.